ಪ್ರಕಾರ ಬ್ಯೂಟಿ ಅಂದರೆ ಏನು, ಸೌಂದರ್ಯ ಅಂದರೆ ಏನು? ನನ್ನ ಪ್ರಕಾರ ಬ್ಯೂಟಿ ಅಂದರೆ ಭಾಳ ಸಂತೋಷವಾಗಿರೋರೆ ಮೋಸ್ಟ್ ಸುಂದರವಾಗಿರೋ ಹೆಣ್ಣು ಅಥವಾ ಗಂಡು ಅಂತ ಹೇಳ್ಬೋದು. ಬ್ಯೂಟಿನೆಸ್ ಕಮ್ಸ್ ಫ್ರಮ್ ವಿತಿನ್. I would say your strength is what you actually carry yourself forward. ಭಾಳ ಸಂತೋಷವಾಗಿ, ಆರೋಗ್ಯವಾಗಿ, ಮೆಂಟಲಿ ಚೆನ್ನಾಗಿದ್ದು, ಇಮೋಷ್ನಲಿ ಚೆನ್ನಾಗಿದ್ರೇ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಓಕೆ. ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸ್ ಇರಬಹುದು ಅಥವಾ ಇವತ್ತು ಜಗತ್ತೇ ಬದಲಾಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಇಕ್ವೇಷನ್ಸ್ ಆಫ್ ಬ್ಯೂಟಿ ಈಸ್ ಆಲ್ಸೋ ಚೇಂಜಿಂಗ್ ಅಲ್ವಾ? ಹಾಗಿರುವಾಗ ಚರ್ಮದ ಸೌಂದರ್ಯದ ಕುರಿತಾಗಿ ನಾವು ಒಂದೊಂದೇ ಮಾತಾಡ್ತಾ ಹೋಗೋಣ, ಒನ್ ಬೈ ಒನ್. ಕೂದಲು ಮತ್ತು ಚರ್ಮ ಈ ಎರಡು ವಿಚಾರದಲ್ಲಿ ಜನ ಭಾಳ ಇನ್ವೆಸ್ಟ್ ಮಾಡ್ತಾರೆ, ದುಡ್ಡು ಇನ್ವೆಸ್ಟ್ ಮಾಡ್ತಾರೆ, ಟೈಮ್ ಇನ್ವೆಸ್ಟ್ ಮಾಡ್ತಾರೆ, ಆ್ಯಂಡ್ ಭಾಳ ತಲೆ ಕೆಡಿಸ್ಕೋತಾರೆ. ಆ್ಯಂಡ್ ಹಾಗೆ ತಲೆ ಕೆಡ್ಸ್ಕೊಂಡೇ ಇನ್ನಷ್ಟು ಅದು ಡ್ಯಾಮೇಜ್ ಆಗುತ್ತೆ ಅಂತ. ಸೊ ಡಾಕ್ಟರ್ ಸೀಮಾ ಅವರೇ, ತುಂಬ ಮಿತ್ಗಳಿದ್ದಾವೆ ಎಸ್ಪೆಷಲಿ ಸ್ಕಿನ್ ಕೇರ್ಗೆ ಸಂಬಂಧಪಟ್ಟಂಗೆ. ಏನೆಲ್ಲ ಮಿತ್ಗಳು? ಯಾಕೆಂತಂದರೆ ಈಗ ನಾವು ನೋಡ್ತಾ ಇದ್ರೆ, ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ರೆ ಅದರಲ್ಲಿ ಕೊಲಾಜಿನ್ ಅಂತೆ, ಪ್ರೋಟೀನ್ಸ್ ಅಂತೆ, ಅದಂತೆ ಇದಂತೆ, ವಾಟ್ ನಾಟ್, ಪ್ರತಿ ಪ್ರಾಡಕ್ಟು ಒಂದು ಹೊಸ ಪ್ರಾಡಕ್ಟು ನಿಮ್ಮನ್ನು ಗ್ಲೋ ಮಾಡುತ್ತೆ, ಫೇರ್ ಮಾಡುತ್ತೆ, ಮತ್ತಿನ್ನೇನೋ ಮಾಡುತ್ತೆ ಅಂತ. ಆ್ಯಂಡ್ ಸೋ ಮಚ್ ಆಫ್ ಮನಿ. ಏನು ಹೇಳೋಕ್ಕೆ ಬಯಸ್ತೀರಾ? ಅದೆಲ್ಲ ಸತ್ಯನಾ? ಪಾರ್ಟ್ಲಿ ಸತ್ಯ ಅಂತ ಹೇಳ್ಬೋದು. ಇವಾಗ ನನಗೆ ಪೇಷಂಟ್ಸ್ ಬರ್ತಾರೆ, ಯೂಶ್ವಲಿ ನನಗೆ ಪೇಷಂಟ್ಸ್ ಬರೋರು ಏಜ್ ಗ್ರೂಪ್ ಸಮ್ವೇರ್ ಬಿಟ್ವೀನ್ 20 to 30 years. ಆವಾಗಲೇ ತುಂಬ ಕಾನ್ಷಿಯಸ್ ಆಗೋದು, ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ಬೇಕಂತ ಆಸೆ ಇರುತ್ತೆ, ಎಲ್ಲರಿಗೂ ಬೆಳ್ಳಗೆ ಕಾಣಿಸ್ಬೇಕಂತ ಆಸೆ ಇರುತ್ತೆ, ಎಲ್ಲರಿಗೂ ತುಂಬ ಉದ್ದ ಕೂದಲು, ತಿಕ್ ಕೂದಲು ಇರಬೇಕಂತ ಆಸೆ ಇರುತ್ತೆ. ಆ್ಯಂಡ್ ಪ್ರಾಬ್ಲಮ್ ಏನಾಗಿದೆ ಈ ಕಾಲದಲ್ಲಿ ಅಂತ ಅಂದರೆ, ಇಂಟರ್ನೆಟ್ ಅಂತ ಏನಿದೆ, ಇನ್ಫಾರ್ಮೇಷನ್ ಜೊತೆ ಭಾಳ ಮಿಸ್ಇನ್ಫಾರ್ಮೇಷನ್ನು ಕೊಡ್ತಿದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಬಿಕಾಸ್ ಸುಮಾರು ಜನ ಪೇಷಂಟ್ಸ್ ಬಂದವರು ಹೇಳ್ತಾರೆ, ಮೇಡಮ್ ನಾನು ಏನೋ ಕ್ಯಾಸ್ಟ್ರ್ ಆಯಿಲ್ ಹಾಕ್ತೀನಿ, ಮೊಟ್ಟೆ ಹಾಕ್ತೀನಿ ತಲೆಗೆ, ಪ್ರೋಟೀನೇ ತಿಂತೀನಿ, ಆದ್ರೂ ನನ್ನ ಕೂದಲು ಉದುರುತ್ತಿದೆ, ನಾನು ಕೆರಾಟಿನ್ ಟ್ರೀಟ್ಮೆಂಟ್ ಮಾಡ್ತೀನಿ ಪಾರ್ಲರ್ಗೆ ಹೋಗಿ, ಆದರೂ ಕೂಡ ಉದುರುತ್ತಿದೆ, ಸ್ಪಾ ಮಾಡಿಸ್ತೀನಿ ಪ್ರತಿ ವಾರ ಹೋಗಿ ಪಾರ್ಲರಲ್ಲಿ, ಏನು ಮಾಡಲಿ ಅಂತ. ಇನ್ನು ಕೆಲವರು ಬರ್ತಾರೆ, ಟೊಮೆಟೊ ಹಾಕ್ತೀನಿ ಮುಖದ ಮೇಲೆ, ಟೊಮೆಟೊ ಒಂದೇ ಅಲ್ಲ, ಬರ ಅಡುಗೆ ಸಾಮಾನುಗಳೆಲ್ಲ ಮುಖದ ಮೇಲೆ ಹಾಕ್ಬಿಟ್ಟು ನಾನು ಅಷ್ಟು ಚೆನ್ನಾಗಿ ನನ್ನ ಮುಖದ ಮೇಲೆ ಆರ್ಗ್ಯಾನಿಕ್ ಪದಾರ್ಥಗಳೇ ಉಪಯೋಗಿಸ್ತೀನಿ, ಆದರೂ ಕೂಡ ನನಗೆ ಪಿಂಪಲ್ಸ್ ಬರ್ತಿದೆ, ಅಂದರೆ ಆ್ಯಕ್ನೆ ಬರ್ತಿದೆ, ಮೊಡವೆ ಬರ್ತಿದೆ, ಕೂದಲು ಉದುರುತ್ತಿದೆ, ಡಾರ್ಕ್ ಸ್ಪಾಟ್ಸ್ ಬರ್ತಿದೆ, ಏನು ಮಾಡಲಿ ಅಂತ ಆವಾಗ ನಂಗೆ ಭಾಳ ಬೇಜಾರಾಗುತ್ತೆ. ನಾನು ಒಂದು ಹೇಳೋದೇನು ನನ್ನ ಪೇಷಂಟ್ಸ್ಗೆ ಅಂತ ಅಂದರೆ, ನಿಮ್ಮ ಅಡುಗೆ ಸಾಮಾನುಗಳೆಲ್ಲ ಏನಿದೆ ಅದನ್ನೆಲ್ಲ ಕನ್ಸ್ಯೂಮ್ ಮಾಡಿ, ಅದನ್ನೆಲ್ಲ ತಿನ್ನಿ, ಮುಖದ ಮೇಲೆ ಏನೂ ಹಾಕೋಬೇಡಿ. ಬಿಕಾಸ್ ತಿಂದರೆ ಅಟ್ಲೀಸ್ಟ್ ಅದರಿಂದ ವೈಟಮಿನ್ಸ್ ಆಗಲಿ, ಮಿನರಲ್ಸ್ ಆಗಲಿ, ಅದರಿಂದ ಸ್ಟ್ರೆಂತ್ ಎಲ್ಲ ಸಿಗುತ್ತೆ. ಬಟ್ ಮುಖದ ಮೇಲೆ ಹಾಕಿದ್ರೆ ಅದು ಇಟ್ ವಿಲ್ ಡೂ ಮೋರ್ ಡ್ಯಾಮೇಜ್ ದ್ಯಾನ್ ಗುಡ್. ಬಿಕಾಸ್ ದೀಸ್ ಆರ್ ನಾಟ್ ಸಿಂಪಲ್ ಪ್ರಾಡಕ್ಟ್ಸ್, ಇವೆಲ್ಲ ಪ್ರಾಸೆಸ್ಡ್ ಪ್ರಾಡಕ್ಟ್ಸು ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಟರ್ಮರಿಕ್ಕೇ ಆಗಲಿ, ಎಲ್ಲಿ ಚೆನ್ನಾಗಿರೋ ಆರ್ಗ್ಯಾನಿಕ್ ಟರ್ಮರಿಕ್ ಅಂತ ಈ ಕಾಲದಲ್ಲಿ ಸಿಗುತ್ತೆ, ಟೊಮೆಟೊನೇ ಆಗಲಿ, ಅದಕ್ಕೂ ಪೆಸ್ಟಿಸೈಡ್ಸ್ ಹಾಕಿರ್ತಾರೆ. ಸೊ ಹಾಗಾಗಿ ಭಾಳ ಹುಷಾರಾಗಿ ನಿಂಬೆಹಣ್ಣು ಹಾಕೊಂಡು ಬರ್ತಾರೆ, ಸುಟ್ಕೊಂಡು ಬರ್ತಾರೆ, ಕೆಲವೊಂದು ಪೇಷಂಟ್ಸ್ ಬರ್ತಾರೆ ಸುಣ್ಣ ಎಲ್ಲ ಹಾಕೊಂಡು ಬರ್ತಾರೆ, ಈ ಸ್ಕಿನ್ ಟ್ಯಾಗ್ಸು, ನರುಳ್ಳಿ ಅಂತ ಏನು ಹೇಳ್ತೀವಿ ಅದಕ್ಕೆಲ್ಲ. ಸೊ ಆವಾಗ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಪೇಷಂಟ್ಸಿಗೆ ಕೌನ್ಸಿಲಿಂಗ್ ಬೇಕಾಗುತ್ತೆ. ಈ ಮಿತ್ಸನ್ನ ಬಸ್ಟ್ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು 1/2 hour to 45 minutes ನಾನು ಇದನ್ನು ಮಾಡಬೇಡಿ ಅಂತ ಹೇಳೋದೇ ಆಗುತ್ತೆ, ದ್ಯಾನ್ ಟೆಲಿಂಗ್ ದೆಮ್ ವಾಟ್ ಟು ಡೂ. ಇದನ್ನು ಮಾಡಿ ಅನ್ನೋದಕ್ಕಿಂತ ಇದನ್ನು ಮಾಡಬೇಡಿ ಅಂತ ಹೇಳೋದಾಗತ್ತೆ. ಹೌದು, ದೆರ್ ಇಸ್ ಅ ಲಾಟ್ ಆಫ್ ಮಿಸ್ಇನ್ಫಾರ್ಮೇಷನ್. ಆವಾಗ ನಮ್ಮ ಪೇಷಂಟ್ಸಿಗೆ ಗೈಡ್ ಮಾಡೋದು ನಮ್ಮ ಕರ್ತವ್ಯ. ಏನು ಉಪಯೋಗಿಸ್ಬೇಕು, ಏನು ಪದಾರ್ಥ ನೀವು ಕನ್ಸ್ಯೂಮ್ ಮಾಡಿದ್ರೆ, ತಿಂದರೆ ನಿಮಗೆ ಒಳ್ಳೆಯದಾಗತ್ತೆ, ನಿಮ್ಗೆ ಯಾವ ಪದಾರ್ಥದಿಂದ ಪ್ರೋಟೀನ್ ಸಿಗುತ್ತೆ, ಯಾವುದರಿಂದ ವೈಟಮಿನ್ ಸಿಗುತ್ತೆ, ಮಿನರಲ್ ಸಿಗುತ್ತೆ, ಯಾವ ಪ್ರಾಡಕ್ಟ್ಸ್ ಉಪಯೋಗಿಸ್ಬೇಕು. ಇವಾಗ ಏನಾಗಿದೆ ಇಂಟರ್ನೆಟ್ಟಲ್ಲಿ ಎಲ್ಲರಿಗೂ ಸ್ಯಾಲಿಸಿಲಿಕ್ ಆ್ಯಸಿಡ್ ಉಪಯೋಗಿಸಿ, ಗ್ಲೈಕಾಲಿಕ್ ಆ್ಯಸಿಡ್ ಉಪಯೋಗಿಸಿ, ಇಟ್ ಈಸ್ ಜಸ್ಟ್ ಅ ಲಾಟ್ of misinformation. It does more harm than good. And what is important as us doctors is giving the right information to the patient. That is very important is what I like. ಹೆಚ್ಚಿನವರು ಡಾಕ್ಟರ್ ಹತ್ರ ಬರೋದೇ ಇಲ್ಲ, ಇನ್ಸ್ಟಾಗ್ರಾಮ್ ನೋಡ್ಕೋತಾರೆ, ಇನ್ಯಾವುದೋ ನೋಡ್ಕೊಂಡು ಕೊಲಾಜಿನ್ ಟ್ಯಾಬ್ಲೆಟ್ಸ್. ಈ ಕೊಲಾಜಿನ್ itself has become a big market today. Yes, collagen is not only a big market, it is very expensive also.
ನಾನೇನು ಹೇಳ್ತೀನಿ ಅಂತ ಅಂದರೆ ಕೊಲಾಜಿನ್ನ ನಿಮ್ಮ ಇದು ಪದಾರ್ಥಗಳಲ್ಲಿ ಫುಡಲ್ಲಿ ಏನು ಸಿಗುತ್ತೆ, ನಿಮ್ಮ ಡಯಟಲ್ಲಿ ಏನು ಸಿಗುತ್ತೆ. ನಾನ್ ವೆಜಿಟೇರಿಯನ್ಸ್ ಆದರೆ ನೀವು ಫಿಶ್ಶು ಎಗ್ ಎಲ್ಲ ತಿನ್ಬೋದು. ವೆಜಿಟೇರಿಯನ್ಸ್ ಆದರೆ ನಿಮ್ಮ ನಟ್ಸು, ಸೋಯಾ, ಟೋಫು, ಪನ್ನೀರ್, ಮಿಲ್ಕ್, ಸ್ಪಿನೆಚ್, ಇವೆಲ್ಲ ಪ್ರಾಡಕ್ಟ್ಸಲ್ಲೂ ನಿಮಗೆ ಸಾಕಷ್ಟು ಕೊಲಾಜಿನ್ ಸಿಗುತ್ತೆ. ಆರ್ಟಿಫಿಷಿಯಲಿ ಪ್ರೊಸೆಸ್ಡ್ ಆಗಿರೋ ಕೊಲಾಜಿನ್ನ ನೀವು ತಗೊಂಡ್ರೆ ನಿಮ್ಮ ಗಟ್ಟು ಅಷ್ಟು ಅಬ್ಸಾರ್ಬ್ ಮಾಡಿ ನಿಮ್ಮ ಸ್ಕಿನ್ನಿಗೆ ಏನು ರೀಚ್ ಮಾಡಿಸಲ್ಲ. ಸೊ ಐ ವುಡ್ ಸೇ ಇಟ್ಸ್ ಅ ಮಾರ್ಕೆಟಿಂಗ್ ಗಿಮಿಕ್, ಟು ಬಿ ವೆರಿ ಆನೆಸ್ಟ್. ಕೊಲಾಜಿನ್ ಎಲ್ಲ ನಿಮ್ಮ ಫುಡ್ ಪದಾರ್ಥದಲ್ಲಿ ತಿನ್ನಿ ಸಾಕು. ಎಕ್ಸೆಸಿವ್ ಆಗಿ ಕೊಲಾಜಿನ್ಗೆ ಇನ್ವೆಸ್ಟ್ ಮಾಡಿ ಓರಲಿ ಏನು ತಗೊಳ್ಳೋ ಅವಶ್ಯಕತೆಯೇ ಇಲ್ಲ. ಪ್ರೋಟೀನು ಕೂಡ, ದಿಸ್ ಇಸ್ ದ ಸೇಮ್ ಥಿಂಗ್ ಐ ಟೆಲ್ ಅಬೌಟ್ ಪ್ರೋಟೀನ್ಸ್ ಆಲ್ಸೋ. ಡೋಂಟ್ ಗೋ ಫಾರ್ ಯೋರ್ ವೇ ಪ್ರೋಟೀನ್ಸ್. ಈ ಡಬ್ಬದಲ್ಲಿ ಬರೋ ಪ್ರಾಸೆಸ್ಡ್ ಪ್ರೋಟೀನ್ಸ್ ಎಲ್ಲ ಮುಟ್ಲೇಬೇಡಿ. ನಿಮ್ಮ ಫುಡಲ್ಲೇ ಸಾಕಷ್ಟು ಪ್ರೋಟೀನ್ಸ್ ಇದೆ. ವೆಜಿಟೇರಿಯನ್ಸ್ಗೆ ಆಗಲಿ ಪನ್ನೀರಲ್ಲಿದೆ, ಸೋಯಾ ಅಲ್ಲಿದೆ, ನಟ್ಸಲ್ಲಿದೆ, ಲೆಗ್ಯೂಮ್ಸು, ದಾಲು, ರಾಜ್ಮಾ ಎಲ್ಲದರಲ್ಲೂ ಪ್ರೋಟೀನ್ಸ್ ಇದೆ. ನಾನ್ ವೆಜಿಟೇರಿಯನ್ಸ್ಗೆ ಈಸಿ, ಒಂದು ಮೊಟ್ಟೆ ದಿನ ತಿನ್ನಿ ಅಥವಾ ನಾನ್ ವೆಜ್ ತಿನ್ನಿ ಅಥವಾ ಚಿಕನ್ಸ್ ತಿನ್ನಿ ಅಂತಂದರೆ ಅವ್ರಿಗೆ ಸಾಕಷ್ಟು ಪ್ರೋಟೀನ್ ಸಿಗುತ್ತೆ. ಆ ಪ್ರೋಟೀನ್ಸ್ನ ನೀವು ತಗೊಳ್ಳಿ, ಬಳಸಿ. ಇನ್ಸ್ಟೆಡ್ ಆಫ್ ಇನ್ವೆಸ್ಟಿಂಗ್ ಇನ್ ಆರ್ಟಿಫಿಷಿಯಲಿ ಪ್ರಾಸೆಸ್ಡ್ ಪ್ರಾಡಕ್ಟ್ಸ್ ಅಂತ ನಾನು ಎಲ್ಲ ಪೇಷಂಟ್ಸ್ಗೂ ಇದನ್ನೇ ಹೇಳ್ತೀನಿ. ಆ್ಯಂಡ್ ಐ ವುಡ್ ಲೈಕ್ ಟು ಟೆಲ್ ದಿಸ್ ಟು ಆಲ್ ಮೈ ವ್ಯೂವರ್ಸ್ ಆಲ್ಸೋ. ಪ್ಲೀಸ್ ಡು ನಾಟ್ ವೇಸ್ಟ್ ಯುವರ್ ಮನಿ ಆನ್ ಆರ್ಟಿಫಿಷಿಯಲಿ ಪ್ರಾಸೆಸ್ಡ್ ಫುಡ್. ಕನ್ಸಿಡರ್ ಯುವರ್ ಹೋಮ್ ಫುಡ್ ಆಸ್ ದ ಬೆಸ್ಟ್ ಡಯಟ್. ಸೊ ದಿಸ್ ಇಸ್ ವಾಟ್ ಐ ಆಲ್ವೇಸ್ ಸೇ. ಮನೆ ಊಟ ತಿನ್ನಿ ಸಾಕು ಅಂತ ಹೇಳ್ತಿದ್ದಾರೆ. ಆರೋಗ್ಯಕರವಾದ ಅಮ್ಮನ ಕೈ ಅಡಿಗೆ ತಿನ್ನಿ, ನೀವೇ ಮಾಡ್ಕೊಂಡು ತಿನ್ನಿ, ಮನೆ ಊಟ ತಿನ್ನಿ, ಅದರಲ್ಲಿ ಎಲ್ಲ ಸಿಗುತ್ತೆ ಅಂತ. ಹೌದು, ಡೆಫಿನೆಟ್ಲಿ. ಓಕೆ ಓಕೆ. ಆ್ಯಂಡ್ ಡಾಕ್ಟರ್ ಸೀಮಾ ಅವರೇ, ಈ ಬೆಳ್ಳಗಿರೋದ್ರ ಬಗ್ಗೆ ಒಂದು ಒಬ್ಸೆಷನ್ ಇದೆಯಲ್ಲ, ಫೇರ್ನೆಸ್ ಒಬ್ಸೆಷನ್, ಎಸ್ಪೆಷಲಿ ಇನ್ ಇಂಡಿಯನ್ ಸೊಸೈಟಿ ತುಂಬಾನೇ ಇದೆ. ಬೆಳ್ಳಗಿದ್ರಷ್ಟೇ ಸೌಂದರ್ಯ. ಬೆಳ್ಳಗಾಗಕ್ಕೆ ಅದು ಏನೇನು ಮಾಡ್ತಾರೆ ಅಂತಂದರೆ, ಪಾಪ ಹೆಣ್ಮಕ್ಳು, ಇದು ಹಿಂದಿನ ಜನ್ರೇಷನ್ಗೆ ಮಾತ್ರ, ದಿಸ್ ಅಪ್ಲೈಸ್ ಟು ದಿಸ್ ಜನ್ರೇಷನ್ ಆಸ್ ವೆಲ್. ಇವತ್ತಿನ ಹೆಣ್ಮಕ್ಳು ಕೂಡ, ಇವತ್ತಿನ ಹೈಸ್ಕೂಲು ಕಾಲೇಜ್ಗೆ ಹೋಗೋ ಹೆಣ್ಮಕ್ಳು, ಆ್ಯಂಡ್ ನೀವು ಇಂಡಸ್ಟ್ರಿ ನೋಡ್ತಾ ಇದ್ರೆ ಸ್ಕ್ರೀನಲ್ಲೂ ಕೂಡ ಅವ್ರಿಗೆ ಆ್ಯಡ್ಸ್ ಇರ್ಬೋದು ಅಥವಾ ಮತ್ತೊಂದು ಇರ್ಬೋದು, ಅಥವಾ ಸಿನಿಮಾ ಇಂಡಸ್ಟ್ರಿ ಇರ್ಬೋದು. ಹೀರೋಯಿನ್ ಅಂದರೆ ಶಿ ಶುಡ್ ಬಿ ಫೇರ್ ಆ್ಯಂಡ್ ಗ್ಲೋಯಿಂಗ್ ಎಲ್ಲ ಇರಬೇಕು ಅಂತ. ಈ ಟಾಪಿಕ್ ಅಂತೂ ನನಗೆ ಹೃದಯಕ್ಕೆ ತುಂಬ ಹತ್ತಿರವಾದಿತ್ತು. ಬಿಕಾಸ್ ನಾನು ಬೆಳೆಯೋವಾಗ್ಲೂ ಐ ವಾಸ್ ಆಲ್ವೇಸ್ ಕಂಪೇರ್ಡ್. ಓ, ನೀನು ಕಪ್ಪಗಿದ್ಯಾ, ಬೆಳ್ಳಕ್ಕಾಗು, ಬಿಸಿಲಲ್ಲಿ ಓಡಾಡಬೇಡ, ಸ್ವಿಮ್ಮಿಂಗ್ ಕ್ಲಾಸ್ ಹೋಗಬೇಡ, ಕ್ಲೋರಿನೇಟೆಡ್ ವಾಟರ್ ವಿಲ್ ಮೇಕ್ ಯೋರ್ ಸ್ಕಿನ್ ಇವೆನ್ ಮೋರ್ ಡಾರ್ಕರ್. ಓ, ಕಪ್ಪಗಿದ್ರೆ ನಿನಗೆ ಅಲಯನ್ಸ್ ಸಿಗಲ್ಲ, ಅಥವಾ ಗಂಡು ಸಿಗಲ್ಲ. ಹೌದು ಹೌದು, ಲಾಟ್ ಆಫ್ ಇಶ್ಯೂಸ್. ಆ್ಯಂಡ್ ನನಗೆ ಏನಕ್ಕೆ ತುಂಬ ಬೇಜಾರಾಗೋದು ಈ ವಿಷಯದಲ್ಲಿ ಅಂತಂದರೆ, ನಾನು ಒ ಪಿ ಟಿಯಲ್ಲಿ ಕೂತಿರುವಾಗ ತಾಯಂದಿರು ಸಣ್ಣ ಸಣ್ಣ ಮಕ್ಕಳು, ಟೀನೇಜರ್ಸು ಆಗಿರಲ್ಲ, ಹೆಣ್ಮಕ್ಳನ್ನ ಕರ್ಕೊಂಬರ್ತಾರೆ. ನೋಡಿ ಮೇಡಮ್, ಇವಳು ಹುಟ್ಟಿದಾಗ ತುಂಬ ಬೆಳ್ಳಗಿದ್ಲು, ಇವಾಗ ಕಪ್ಪಗಾಗೋಗಿದ್ದಾಳೆ. ವಾಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಸ್ ಹಾರ್ಮೋನ್ಸ್ ಪ್ಲೇ ಅ ಮೇಜರ್ ರೋಲ್ ಆ್ಯಂಡ್ ಜೆನೆಟಿಕ್ಸ್. ತಂದೆ ತಾಯಿಗಳೇ ಕಪ್ಪಗಿರುವಾಗ ಮಗಳನ್ನ ಹೇಗೆ ನಾನು ಬೆಳ್ಳಗೆ ಮಾಡಲಿ? ಸೊ ಕಪ್ಪಗಿರೋದು ಅಬ್ಸಲ್ಯೂಟ್ಲಿ ನಾಟ್. ಬ್ರೌನ್ ಇಸ್ ಬ್ಯೂಟಿಫುಲ್. ವಾಟ್ ವಿ ಇಂಡಿಯನ್ಸ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಇಸ್, ನಮ್ಮ ಸ್ಕಿನ್ನಲ್ಲಿ ನಾವು ಕಂಫರ್ಟಬಲ್ ಇರೋದು, ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ, ಆತ್ಮವಿಶ್ವಾಸ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಬೆಳೆಸ್ಕೊಂಡು ಹೋದರೆ ಬ್ಲ್ಯಾಕ್, ವೈಟ್, ಬ್ರೌನ್, ಗ್ರೇ, ಇಟ್ ಡಸ್ ನಾಟ್ ಮ್ಯಾಟರ್. ಇಟ್ ಡಸ್ ನಾಟ್ ಎಟ್ ಆಲ್ ಮ್ಯಾಟರ್. ಸೊ ನಾನು ಫಸ್ಟ್ ಆ ಮಕ್ಳಿಗೆ ಏನಂತ ಹೇಳ್ತೀನಿ ಅಂತಂದರೆ, ನನ್ನ ಮಕ್ಳಿಗೆ ನಾನು ಟ್ರೀಟ್ಮೆಂಟ್ ಕೊಡಲ್ಲ, ತಾಯಂದಿರನ್ನು ಕೂಡಿಸ್ಕೊತೀನಿ. ಬನ್ನಿ ಮೇಡಮ್, ನಿಮ್ಗೊಂಚೂರು ಲೆಕ್ಚರ್ ಕೊಡಬೇಕು, ಒಂಚೂರು ಸೆಷನ್ ಕೌನ್ಸಿಲಿಂಗ್ ಮಾಡಿಬಿಡೋಣ ಅಂತ ಅವ್ರಿಗೆ ಹೇಳ್ತೀನಿ. ನೀವು ಫಸ್ಟ್ ಇನ್ಸ್ಟಿಲ್ ಮಾಡಬೇಕಾಗಿರೋದು ನಿಮ್ಮ ಮಕ್ಕಳಲ್ಲಿ ಕಾನ್ಫಿಡೆನ್ಸು. ಪ್ಲೀಸ್, ನೀವು ಈ ವಯಸ್ಸಲ್ಲೇ ನೀವು ನನ್ನ ಹತ್ರ ಕರ್ಕೊಂಡ್ಬಂದು ಮಗಳು ಕಪ್ಪಗಿದ್ದಾಳೆ ಏನು ಮಾಡೋದು ಅಂತ ಅಂದರೆ, ಮುಂದೆ ಅವಳು ಬೆಳೆದ ಮೇಲೆ ಅವಳು ಸೆಲ್ಫ್ ಕಾನ್ಫಿಡೆನ್ಸ್ ಹೇಗಿರಬೇಕು? ಸೊ ಅದನ್ನು ಪ್ಲೀಸ್ ಅವಳಿಗೆ ಒತ್ತಿ ಹೇಳಬೇಡಿ. ಅವಳಿಗೆ ಎಜುಕೇಷನ್ ಕೊಡಿ, ಅವಳಿಗೆ ಆಟ ಆಡಕ್ಕೆ ಬಿಡಿ, ಸನ್ನಲ್ಲಿ ಹೋಗಕ್ಕೆ ಬಿಡಿ. ಆದಷ್ಟು ಸನ್ಸ್ಕ್ರೀನ್ಸ್ ಇದ್ದಾವೆ, ಮಾಯಿಶ್ಚರೈಸರ್ಸ್ ಇದ್ದಾವೆ, ಟು ಟೇಕ್ ಕೇರ್ ಆಫ್ ದ ಸ್ಕಿನ್. ಎವ್ರಿಥಿಂಗ್ ಇಸ್ ದೇರ್, ಅವೈಲಬಲ್. Don't bring down the confidence of the child just because she is of a certain color. And that education is definitely required to every individual. ಈ fairness fascination ಅಂತ ಏನಿದೆ ಅದನ್ನು ನಾವು ಹೊಡೆದಾಕ್ಲೇಬೇಕು. ಆ್ಯಸ್ ಡರ್ಮಟಾಲಜಿಸ್ಟ್ ನಾವು ಮುಂದೆ ನಿಂತು ಹೇಳಬೇಕು, ಇಲ್ಲ ಬ್ಲ್ಯಾಕ್ ಇಸ್ ಬ್ಯೂಟಿಫುಲ್, ಬ್ರೌನ್ ಇಸ್ ಬ್ಯೂಟಿಫುಲ್, ಯೋರ್ ಸ್ಕಿನ್ ಕಲರ್ ಇಸ್ ಬ್ಯೂಟಿಫುಲ್ ಅಂತ. ಅದನ್ನು ಹೇಳಲಿಲ್ಲ ಅಂತ ಅಂದರೆ ದಿಸ್ ಫೇರ್ನೆಸ್ ಫ್ಯಾಸಿನೇಷನ್ ಈಸ್ ಗೋಯಿಂಗ್ ಟು ಡಿಸ್ಟ್ರಾಯ್ ದಿಸ್ ವರ್ಲ್ಡ್. ಓಕೆ, ನಾನು ಸ್ವತಃ ನೋಡಿದ್ದೀನಿ, ಎಸ್ಪೆಷಲಿ ಎಲ್ಲ ಇಂಡಸ್ಟ್ರಿನಲ್ಲೂ. ಈಗ ಕ್ಯಾಮರಾ ಮುಂದೆ ಬರುವ ಎಲ್ಲ ಇಂಡಸ್ಟ್ರಿನಲ್ಲೂ ಒಂದು, ಈಗಂತೂ ಮೊಬೈಲಲ್ಲಿ ಎಲ್ಲರೂ, ಎವ್ರಿಬಡಿ ವಿಲ್ ಹ್ಯಾವ್ ಅನ್ ಇನ್ಸ್ಟಾ ಅಕೌಂಟ್, ಎವ್ರಿಬಡಿ ವಿಲ್ ಹ್ಯಾವ್ ಅ ಸೋಷಿಯಲ್ ಮೀಡಿಯಾ ಅಕೌಂಟ್. ಸೊ
ಪ್ರೆಸೆಂಟೇಬಲಾಗಿ ಕಾಣಿಸೋದು ಅಂದರೆ ಅದಕ್ಕೆ ಎಷ್ಟು ಇನ್ವೆಸ್ಟ್ ಮಾಡ್ತಾರೆ, ಲಕ್ಷಗಟ್ಟಲೆ. ಆಮೇಲೆ ಟ್ರೀಟ್ಮೆಂಟ್ಸು, ಆಮೇಲೆ ತಪ್ಪು ಅಂತ ನಾನು ಹೇಳಲ್ಲ, ಇಟ್ಸ್ ಅಗೇನ್ ದೇರ್ ಚಾಯ್ಸ್. ಬಟ್ ಒಬ್ಸೆಷನ್ ಆಗ್ಬಿಟ್ಟಿದೆ ಅಂತ ಹಂಗೆ ಮಾಡಿದ್ರಷ್ಟೇ ಯು ಆರ್ ಬ್ಯೂಟಿಫುಲ್. ಡಾಕ್ಟರ್ ಸೀಮಾ ನನಗೆ ಹೇಳಿ, ಲಕ್ಷಗಟ್ಟಲೆ ರೂಪಾಯಿ ಸ್ಪೆಂಡ್ ಮಾಡೋದೇನೆ, ಯಾಕಂದರೆ ಎಲ್ಲರಿಗೂ ದುಡ್ಡು ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಪಾಪ, ಹಾಗಂತ ಡ್ರೀಮ್ಸ್ ಎಲ್ಲರಿಗೂ ಇರುತ್ತೆ. ಸೊ ತುಂಬ ದುಡ್ಡು ಖರ್ಚು ಮಾಡದೇನೆ ಹೌ ಕ್ಯಾನ್ ಒನ್ ಲುಕ್ ಬ್ಯೂಟಿಫುಲ್, ಚೆನ್ನಾಗಿ ಹೇಗೆ ಕಾಣ್ಬೋದು? ಸೊ ಇಟ್ ಈಸ್ ವೆರಿ ಎಕ್ಸ್ಟ್ರೀಮ್ಲಿ ಗುಡ್ ಕ್ವೆಶ್ಚನ್ ದಟ್ ಯು ಆಸ್ಟ್. ಏನಕ್ಕಂದರೆ ಭಾಳ ಜನ ಬಂದು, ಮೇಡಮ್ ನಂಗೆ ಲೇಸರ್ಸ್ ಎಲ್ಲ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ಪೀಲ್ಸ್ ಮಾಡಿಸ್ಕೊಳ್ಳೋಕ್ಕಾಗಲ್ಲ, ನೀವು ಕೊಡೋ ಮೆಡಿಸಿನ್ಸ್ ಎಲ್ಲ ತುಂಬ ಎಕ್ಸ್ಪೆನ್ಸಿವ್, ಎಲ್ಲ ತೊಗೊಳ್ಲಿಕ್ಕಾಗಲ್ಲ, ಏನು ಮಾಡಲಿ, ವಿ ಆರ್ ನಾಟ್ ಫಿಲ್ಮ್ ಆ್ಯಕ್ಟರ್ಸ್, ವಿ ಆರ್ ನಾಟ್ ಟಿ ವಿ ಪರ್ಸ್ನಾಲಿಟೀಸ್ ವೇರ್ ವಿ ಹ್ಯಾವ್ ಟು ಇನ್ವೆಸ್ಟ್ ಮನಿ ಇನ್ ಇಟ್. ಸೊ ನಮಗೆ ಸರಳವಾಗಿ ಒಂದು ಬೇಸಿಕ್ ಸ್ಕಿನ್ ಕೇರ್ ರೊಟೀನ್ ಕೊಡಿ ಅಂತ ಭಾಳಷ್ಟು ಜನ ಬರ್ತಾರೆ. ಸ್ಕಿನ್ ಕೇರ್ ಈಸ್ ಇಂಟರ್ನಲ್, ಅದನ್ನು ಫಸ್ಟು ಯೋಚನೆ ಮಾಡಬೇಕು. ಎಕ್ಸ್ಟರ್ನಲ್ ಹೊರಗಡೆಯಿಂದ ಏನು ಹಚ್ಚೋದಕ್ಕಿಂತ ಒಳಗಡೆ ಇರೋದು ಇಸ್ ವಾಟ್ ಯು ಕನ್ಸ್ಯೂಮ್, ಏನು ತಗೋತೀರಾ, ಹೇಗೆ ನಿಮ್ಮ ಲೈಫ್ ಸ್ಟೈಲ್ ಮೇಂಟೈನ್ ಮಾಡ್ತೀರಾ, ಅದು ವೆರಿ ಇಂಪಾರ್ಟೆಂಟು. ಭಾಳಷ್ಟು ಜನ ಬಂದುಬಿಟ್ಟು ದೇ ಥಿಂಕ್ ಇದು ಪ್ರೊಸೀಜರ್ಸ್ ಮಾಡಿಸ್ಬಿಟ್ರೆ, ಅಥವಾ ಕಾಸ್ಮೆಟಾಲಜಿ ಪ್ರೊಸೀಜರ್ಸ್ ಮಾಡಿಸ್ಬಿಟ್ರೆ, ಅಥವಾ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಬಿಟ್ರೆ ಅವ್ರಿಗೆ ದೇ ವಿಲ್ ಲುಕ್ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್, ಅಥವಾ ಭಾಳ ಚೆನ್ನಾಗಿ ಕಾಣಿಸ್ತಾರೆ. ನಾ ಹೇಳ್ತಿಲ್ಲ ಭಾಳ ಕಾಣಿಸಲ್ಲ ಅಂತ ಹೇಳ್ತಿಲ್ಲ, ಬಟ್ ಒಳಗಿಂದ ನೀವು ಒಳ್ಳೆ ಆಹಾರ, ಪ್ರೋಟೀನ್ ರಿಚ್ ಫುಡ್, ವೈಟಮಿನ್ ರಿಚ್ ಫುಡ್, ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ಹೆಲ್ತಿ ಲೈಫ್ ಸ್ಟೈಲ್, ಮಿನಿಮಮ್ ಅಮೌಂಟ್ ಆಫ್ ಎಕ್ಸಸೈಸ್, ಚೆನ್ನಾಗಿ ನಿದ್ರೆ ಮಾಡೋದು, ಅದೆಲ್ಲ ಮಾಡಲಿಲ್ಲ ಅಂತ ಅಂದರೆ ಏನು ಮಾಡಿದ್ರೂ ನಿಮ್ಮ ಸ್ಕಿನ್ನು ಚೆನ್ನಾಗಿ ಹೊಳೆಯಲ್ಲ. ಆ್ಯಂಡ್ ಅಗೇನ್ ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಸ್ಕಿನ್ ಇಸ್ ಜೆನೆಟಿಕ್ಸು. ಇವಾಗ ಬಹಳಷ್ಟು ಜನ ಬಂದ್ಬಿಟ್ಟು ಹೇಳ್ತಾರೆ, ಮೇಡಮ್ ನಮಗೆ ಕೊರಿಯನ್ ಗ್ಲಾಸ್ ಸ್ಕಿನ್ ಕೊಡಿ ಅಂತ. ಅದು ತುಂಬ ಆಗ್ಬಿಟ್ಟಿದೆ ಇವಾಗ, ಗ್ಲಾಸ್ ಸ್ಕಿನ್. ಗ್ಲಾಸ್ ಥರ ಇರಬೇಕಾ ಮೇಡಮ್ ಸ್ಕಿನ್? ಆ್ಯಕ್ಚುಲಿ ಕೊರಿಯನ್ಸ್ ಇರಬಹುದು, ನಮ್ಗಳಿಗಾಗಲ್ಲ, ಬಿಕಾಸ್ ಇಟ್ಸ್ ಪ್ಯೂರ್ಲಿ ಜೆನೆಟಿಕ್ಸ್. ಕೊರಿಯನ್ ಸ್ಕಿನ್ ಟೈಪ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಅವರ್ ಸ್ಕಿನ್ ಟೈಪು. ಅವ್ರ ಸ್ಕಿನ್ನು ಏನೇ ಮಾಡ್ದೇನೆ ಹೊಳೆಯುತ್ತೆ, ದಟ್ ಈಸ್ ಬಿಕಾಸ್ ಅವ್ರ ಸ್ಕಿನ್ ಆ ಥರ ಇದೆ. ನಾವುಗಳು ವಿ ವಿಲ್ ಹ್ಯಾವ್ ಪೋರ್ಸ್ ಇನ್ ಅವರ್ ಸ್ಕಿನ್, ಟೆಕ್ಸ್ಚರ್ ಇರುತ್ತೆ, ಒಂದಷ್ಟು ಮೊಡವೆ ಇರುತ್ತೆ, ಕಪ್ಪು ಮಚ್ಚೆಗಳಿದ್ದೇ ಇರುತ್ತೆ. ಆಲ್ ಆಫ್ ದಟ್ ಈಸ್ ನಾರ್ಮಲ್ ಆ್ಯಂಡ್ ನ್ಯಾಚುರಲ್. ಸೊ ವಿ ಹ್ಯಾವ್ ಟು ಎಂಬ್ರೇಸ್ ದಟ್. ಅದನ್ನು ನಾವು ಎಷ್ಟು ಆಕ್ಸೆಪ್ಟ್ ಮಾಡ್ತೀವಿ ಅಷ್ಟು ನಮಗೆ ಸಮಾಧಾನ ಆಗುತ್ತೆ. ಆ್ಯಂಡ್ ಲೆಟ್ ಮಿ ಟೆಲ್ ಯು, ಸ್ಕಿನ್ ಇಸ್ ನಾಟ್ ಸಪೋಸ್ ಟು ಬಿ ಫ್ಲಾಲೆಸ್. ಸ್ಕಿನ್ ಇಸ್ ಸಪೋಸ್ ಟು ಬಿ ಹೆಲ್ತಿ. ಆರೋಗ್ಯವಾಗಿರೋ ಸ್ಕಿನ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಸ್ಕಿನ್.